ವಿವಿಧ ಇಲಾಖೆಯ ನೌಕರರ 2 ದಿನಗಳ ಕ್ರೀಡಾಕೂಟ. ರಾಯಭಾಗದ ತಾಲೂಕಿನ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಶಾಸಕ ಶ್ರೀ ದುರ್ಯೋಧನ ಹೈಹೊಳೆರವರು ಕ್ರೀಡಾಕೂಟದ ಧ್ವಜ ಹಾರಿಸಿ ವೇದಿಕೆಯನ್ನು ಅಲಂಕರಿಸಿ ಮಾತನಾಡಿದರು. ರಾಜ್ಯ ಸರ್ಕಾರ ನೌಕರರು ಕೆಲಸಗಳಲ್ಲಿ ಒತ್ತಡವಿದ್ದರೂ ಆರೋಗ್ಯ ಹಾಗೂ ನೆಮ್ಮದಿಗಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿರುವುದು ತುಂಬಾ ಸಂತೋಷದ ವಿಷಯವೆಂದು ಹೇಳಿದರು. 2024 ತಾಲೂಕು ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿ, ನನ್ನ ಅವಧಿಯಲ್ಲಿ ಪ್ರಥಮ ಕ್ರೀಡಾಕೂಟ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ತಹಶೀಲ್ದಾರ್ ಸುರೇಶ್ ಮುಂಜೆ, ಸರ್ಕಾರಿ ನೌಕರರ ಸಂಘ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಹಾರುಗೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ಕೆಎನ್, ಹಂಚಿನಮನಿ ಸಂತೋಷ್ ಕಾಂಬ್ಳೆ, ವಿಎಸ್ ಅರಗೆ, ಸಚಿನ್ ಸೌದಲಗಿ, ಎಚ್ಎಲ್ ಪೂಜೇರಿ, ಸಂತೋಷ್ ಸುಂಬ್ಳಿ, ಚಿತ್ರಕಲಾ ತಾಲೂಕು ಅಧ್ಯಕ್ಷ ಕರಿಯಪ್ಪ ನಾಯ್ಕ, ಉಪಾಧ್ಯಕ್ಷ ಡಿಎಸ್ ಮಾಡಲಗಿ, ಮೋಹನ್ ಜಿರಿಗಿಹಾಳ, ಸೈಯದ್ ಜಮಾದಾರ, ಪರಮಾನಂದ ಗಲಗಲಿ, ಬಿಎಲ್ ಗಂಠಿ ಸ್ವಾಗತಿಸಿ ವಂದಿಸಿದರು. ನಂತರ ಶಾಸಕ ಶ್ರೀ ಡಿಎಂ ಹೈಹೊಳಿ, ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜಿಯವರು ಗುಂಡು ಎಸೆಯುವ ಮೂಲಕ ಹಾಗೂ ಕ್ರಿಕೆಟ್ ಆಡುವ ಮೂಲಕ ಕ್ರೀಡೆಗೆ ಚಾಲನೆ ನೀಡಿದರು. ತಮ್ಮಲ್ಲಿ ವಿನಂತಿ ಸರ್, ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಇನ್ನು ಅದೇ ತರನಾಗಿ ಶ್ರೀಯುತ ತಾಲೂಕಿನ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಸೇರಿ ಧ್ವಜಾರೋಹಣವನ್ನು ಧ್ವಜವನ್ನ ಜನಪ್ರಿಯ ಶಾಸಕರು, ತಹಸೀಲ್ದಾರ್ ಸಾಹೇಬರು, ತಾಲೂಕಿನ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರು, ತಾಲೂಕಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದ ಧ್ವಜವನ್ನು ಹಾರಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಿಗೆ ಗೌರವಾನ್ವಿತವಾಗಿ ನಂದನೆ, ಅಭಿನಂದನೆ ನಮಗೆ ಸರ್. ಕ್ರೀಡಾ ಜ್ಯೋತಿಯನ್ನ ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ತಾಲೂಕಾ ದಂಡಾಧಿಕಾರಿಗಳಿಗೆ ಅದನ್ನ ಆಗಮನ ಮಾಡಿಕೊಳ್ತಾ ಇದ್ದಾರೆ. ತಾಲೂಕಾ ದಂಡಾಧಿಕಾರಿಗಳು ಆ ಧ್ವಜವನ್ನು ತಂದಿರ್ತಕ್ಕಂಥ ಕ್ರೀಡಾ ಜ್ಯೋತಿಯನ್ನು ತಂದಿರ್ತಕ್ಕಂಥ ಅವಿಗೆ ಮಾಲಾರ್ಪಣೆ ಮಾಡಿ ಆ ಅವಿಯನ್ನ ಗೌರವಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಸರ್. ಆ ಪುಟಾಣಿ ತಂಡಗಳು ಕ್ರೀಡಾ ಜ್ಯೋತಿಯನ್ನು ತಂದಿದ್ದಾರೆ. ಕ್ರೀಡಾ ಜ್ಯೋತಿಯನ್ನು ತಂದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಹೃದಯಪೂರ್ವಕವಾಗಿ ತಾಲೂಕಾ ನೌಕರರ ಕ್ರೀಡಾಕೂಟದ ಬಳಗದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಧನ್ಯವಾದ ಸರ್, ಧನ್ಯವಾದ. ಜೈಬೇರಿ ಹಡಲಿಕ್ಕೆ ಕಾರಣ ಆಗ್ಯದ ಅಂತ ಬಹಳ ಕ್ರಿಯಾಶೀಲ ಸರ್. ಎಂದು ಯಾರಿಗೂ ನಮ್ಮ ನೌಕರ ವರ್ಗದವರ ಬದಲ ಇಡೀ ಬೆಳಗಾವಿ ಅಧಿವೇಶನದೊಳಗ ಫಸ್ಟ್ ಮಾತಾಡಿರ್ತಕ್ಕಂಥ 18 ಮಂದಿ ಶಾಸಕರೊಳಗ ಮೊದಲನೇ ಶಾಸಕರು ಯಾರಾದ್ರೂ ನಮ್ಮ ದುರ್ಯೋಧನ ಹೈಹೊಳೆ ಸಾಹೇಬ್ರ ಬಹಳ ಅಭಿಮಾನದಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸರ್. ಯಾವುದೇ ಮಕ್ಕಳು ಯಾರೋ ಇರಲಿ, ಅವರೆಲ್ಲರೂ ಶಾಲಿ ಕಲಿಬೇಕಂತಕ್ಕಂಥ ಒಂದೇ ಒಂದು ಒಳ್ಳೆ ವಿಚಾರ ಇಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಬಹಳ ಅದ್ಭುತಪೂರ್ವವಾಗಿ ಮಾತಾಡಿದ್ದಾರೆ. ನೀವೆಲ್ಲರೂ ಸಂತೋಷದಿಂದ ಖುಷಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಶಾಖೆ ರಾಯಬಾಗ್ ತಾಲೂಕಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ತಹಶೀಲ್ದಾರರು ಹಾಗೂ ತಾಲೂಕಾ ದಂಡಾಧಿಕಾರಿಗಳಂತ ಸನ್ಮಾನ್ಯ ಶ್ರೀ ಸುರೇಶ್ ಮುಂಜೆ ಸರ್ ಅವರೇ, ಹಾಗೂ ಅಧ್ಯಕ್ಷಸ್ಥಾನ ವಹಿಸಿದಂಥ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಶಾಖೆ ರಾಯಬಾಗ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಹಾರುಗೇರಿ ಅವರೇ, ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಂತ ಬಸವರಾಜಪ್ಪ ಅವರೇ, ಹಾಗೂ BA ಕುಂಬಾರ್ ಅವರೇ, JB ಸಂಕಟೇಶ್ವರ್ ಅವರೇ, DS ದಿಗ್ರಜ್ ಸರ್ ಅವರೇ, ಜೊತೆಗೆ ಇನ್ನೋರ್ವರು ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜೊತೆಗೆ ಎಲ್ಲ ಆ ಇಲಾಖೆ ಈ ಇಲಾಖೆ ಅನ್ನದೇ ಶಿಕ್ಷಕರು ನೌಕರರು ಅನ್ನದೇ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪ್ರೇರಣೆಯಾಗಿರ್ತಕ್ಕಂಥ ಎಲ್ಲ ನೌಕರ ಬಾಂಧವರೇ ಹಾಗೂ ರಾಯಬಾಗ್ ತಾಲೂಕಾ ಘಟಕದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ವಿಶ್ವನಾಥ್ ಹಾರುಗೇರಿ ಅವರೇ, ನನ್ನದೊಂದು ವಿನಂತಿ. ಈಗ ಈ ತಾಲೂಕಾ ಮಟ್ಟದ ಕ್ರೀಡೆಗಳಲ್ಲಿ
ವಯೋಮಿತಿಯನ್ನು ನಾವು ನಿಗದಿಪಡಿಸಿಲ್ಲ. ಅದಕ್ಕೆ ಎಲ್ಲರೂ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಒಂದು ಕೋರಿಕೆ ಸರ್. ಆ ಸಂಖ್ಯೆಯಲ್ಲಿ ಪುರುಷರು ಮಾತ್ರ ಭಾಗವಹಿಸಿದ್ದಾರೆ. ಮಹಿಳೆಯರ ಸಂಖ್ಯೆ ಸ್ವಲ್ಪ ವರ್ಷನ ವಹಿಸಿ ಈ ಒಂದು ಕ್ರೀಡಾಕೂಟ ಜರುಗಲಿಕ್ಕೆ ಪ್ರಥಮವಾದಂತಹ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಅವರಿಗೆ ಜೊತೆಯಾಗಿರ್ತಕ್ಕಂತಹ ನಮ್ಮ ಈ ಕರ್ನಾಟಕ ಸರ್ಕಾರಿ ನೌಕರರ ಶಾಖೆಯ ರಾಯಭಾಗದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಡಿಗ್ರೇಸರ್ ಒಂದು ಬೌಲಿಂಗ್ ಮಾಡ್ತಾರೆ.